ನಾವು ಹಾಸ್ಪಿಟಲ್ ಇದ್ದೀವಿ. ಯಾಕೆಂದ್ರೆ ನಮಗಂಗೆ ತುಂಬಾ ಪೇನ್ ಆಗಿ ಡೆಲಿವರಿ ಇವತ್ತು ರಾತ್ರಿ ಮಾಡ್ತಾರೆ ಅಂತ ಹೇಳಿದ್ದಾರೆ. ಅದಕ್ಕೆ ಬಂದಿದ್ದೀವಿ ಹಾಸ್ಪಿಟಲ್ಗೆ. ನೋಡಿ, ತುಂಬಾ ತ್ರಾಸಾಗ್ತೈತೆ. ಮಲ್ಕೊಂಡವ್ರೆ, ತ್ರಾಸ ಮಾಡ್ತಾರೆ. ನಮ್ಮ ಭಾವ, ನಮ್ಮ ಅಣ್ಣನೂ ಇದ್ದಾನೆ ಜೊತೆಗೆ. ಏನು ಇಲ್ಲ, ದೇವ್ರ ಕಡೆ ಅಷ್ಟೇ ಬೆಳ್ಕೊಳ್ಳೋದು, ಕರೆಕ್ಟ್ ಆಗಿ ನಾರ್ಮಲ್ ಡೆಲಿವರಿ ಆದ್ರೆ ಸಾಕಂತ. ಇಂಥ ಟೈಮಲ್ಲಿ ವ್ಲಾಗ್ ಮಾಡ್ತಿದ್ಯಾ ಅಂತ ಬೈಬೇಡಿ. ನಾನು ನಮ್ಮ ಅಕ್ಕನ ಜರ್ನಿನ ನಿಮ್ ಜೊತೆ ಶೇರ್ ಮಾಡ್ಕೋಬೇಕಂತ ಮಾಡ್ತಾ ಇದ್ದೀನಿ. ನೋಡಿ, ನಾನು ಲುಂಗಿ ಡಾನ್ಸ್ ಆಡ್ತವ್ರೆ. ಒಳಗಡೆ ಒಂದು ವಾಕಿಂಗ್ ಮಾಡ್ತವ್ರ. ನಾನು ಹಂಗೆ ಸುಮ್ಮನೆ ಹೋಗ್ತಾರ ಅನ್ಕೊಂಡೆ, ವಾಕಿಂಗ್ ಮಾಡ್ತಾರ ಗೈಸ್. ಡಿಮಾರ್ಟ್ ಅಲ್ಲಿ ವಾಕಿಂಗ್ ಮಾಡಿ ಇವತ್ತು ಇಲ್ಲಿ ವಾಕಿಂಗ್ ಮಾಡಂಗ ಆಗಿತ್ತು ನೋಡಿ ಗೈಸ್. ಗೈಸ್, ನೀವಂತತಿ ಹೇಳ್ಬೇಡಿ ಹೆಂಗಿದೆ ಅಂತ. ಏನಂತ ಹೇಳಿ, ಯಾವ್ದು ಗಂಡು ಮಗು ನಾಯಿ? ಗೈಸ್, ಕಂಗ್ರ್ಯಾಚುಲೇಷನ್. ಜೀವ ಬಾಯಿ ಬಂದಿತ್ತು ಗೈಸ್. ಕೊಹ್ಲಿ ಬಂದ ನೋಡ್ಲಿ ಮಗ. 27 ವರ್ಷದಿಂದ ಒಂದ್ ಲೆಕ್ಕ, ಈಗಿಂದ ಒಂದ್ ಲೆಕ್ಕ. ಗೈಸ್, ಕೊಹ್ಲಿ 100, ನಮ್ ಕೊಹ್ಲಿ ವಾಪಸ್ಸು. ತಡ್ಕೊಳಕ್ ಆಗ್ತಿಲ್ಲ ಗೈಸ್, ನೋಡ್ಬೇಕು. ಆ ಸಿಚುವೇಶನ್ ಅಲ್ಲಿರೋ ಎಮೋಷನ್, ಅವಾಗಿರೋ ಮೂಮೆಂಟ್ ನಾವು ಮರೆಯೋದಕ್ಕಾಗಲ್ಲ ಗೈಸ್. ನಾವೆಲ್ಲರೂ ಹೆದರ್ಕೊಂಡಿದ್ವಿ, ಆದರೆ ಆ ನ್ಯೂಸ್ ಕೇಳಿದ ತಕ್ಷಣ ಫುಲ್ ರಿಲೀಫ್ ಆಗಿಬಿಡ್ತು. ನಾವೆಲ್ಲರೂ ಪಾಪು ಮತ್ತು ಅಕ್ಕನ ನೋಡೋಕ್ಕೆ ಕಾಯ್ತಾ ಇದ್ವಿ. ಎಲ್ಲೆಲ್ಲೋ ಕ್ಯಾಮ್ರಾ ಹಾಕಿದ್ದೀನಿ, ಒಟ್ಟೆ ಕಾಣಿಸ್ತಾನೆ ಇದ್ದಿದ್ದಿಲ್ಲ. ನಮ್ಮ ಭಾವನೂ ತುಂಬ ಟೆನ್ಷನಲ್ಲಿದ್ದರು. ಗಂಡು ಮಗು ಅಂತ ಗೊತ್ತಾದರೂ ಇಷ್ಟು ಟೆನ್ಷನಲ್ಲಿ ಯಾಕಿದ್ದಾರೆ ಅಂದರೆ, ನಮ್ಮ ಅಕ್ಕ ಚೆನ್ನಾಗಿದ್ದಾರಾ ಹೆಂಗೆ ಅಂತ ಗೊತ್ತೇ ಹೇಳಲೇ ಇಲ್ಲ ಅವರು. ಅದಕ್ಕೆ ಪ್ರತಿಯೊಬ್ಬ ಫಾದರ್ಗೆ ಬೆಸ್ಟ್ ಮೂಮೆಂಟ್ ಅಂದರೆ ಇದೇ ಗೊತ್ತು ನೋಡಿ ಗೈಸ್. ಆಗಿದ್ದಾನೆ ಮಗ, ಸೆಟ್ಲ್ ಆಗ್ತಾ ಇದೆ ಇವಾಗ. ಆಕ್ಸಿಜನ್ ಕೊಟ್ಟ ಮೇಲೆ ನೋಡೋಣಂತೆ. ರಿಸ್ಕ್ ತಗೊಳ್ಳೋದು ಬೇಡ. ಎಮರ್ಜೆನ್ಸಿಯಾಗಿ ಪಾಪು ಚೆನ್ನಾಗಿದೆ, ಅಕಸ್ಮಾತ್ ರಾತ್ರಿ ಅಬ್ಸರ್ವೇಷನ್ ಇರ್ತಾರೆ ಅಂದ್ರೆ ಇರ್ಲಿ. ಒಬ್ರು ಸಿಸ್ಟರ್ ನೋಡ್ತಾ ಇರ್ತಾರೆ ಮಗುನ, ಸೊ ಏನು ಪ್ರಾಬ್ಲಮ್ ಆಗೋದಿಲ್ಲ. ಅರ್ಥ 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 ಅಯ್ಯೋ ಸಾಕು ನಿಲ್ಸು ಪಾಪು ಅಂತ ಹೇಳಲ್ಲ ನನಗೆ, ಅಷ್ಟು ಜೋರ ಗೊತ್ತಿರೋದು. ಆರಾಮಿದ್ದಾರೆ, 100% ಫಸ್ಟ್ ಕ್ಲಾಸ್, ಏನು ತೊಂದರೆ ಇಲ್ಲ, ಆರಾಮಿದ್ದಾರೆ. ಅಷ್ಟೇ ಒಳಗಡೆ ಹೋಗ್ತೀನಿ. 12:42 ಕಾಲೇಜ್ ಮತ್ತೆ ಕರೀತಿಲ್ಲ ಆಜ ಹೇಗೆ ಸರ್. ಗೈಸ್, ನಾವು ಬೇಬಿದು ಅಡ್ಮಿಷನ್ ಮಾಡ್ಸಕ್ ಬಂದಿದ್ದೀವಿ. ಫಸ್ಟ್ ಟೈಮ್ ಹಾಸ್ಪಿಟಲ್ ಅಡ್ಮಿಷನ್ ಮಾಡ್ತಿದ್ದೀನಿ. ನೋಡಿ ಗೈಸ್, ಇನ್ನ ಪಾಪು ಹುಟ್ಟೇ ಇರ್ಲಿಲ್ಲ, ಇಷ್ಟೆಲ್ಲ ಸಾಮಾನ್ ಎತ್ಕೊಂಡ್ ಬಂದು ರೆಡಿ ಮಾಡ್ಕೊಂಡ್ ಕೂತಾಳ ನಮ್ಮಕ್ಕ. ಹಾಸ್ಪಿಟಲ್ ಅಲ್ಲಿ ಒಂದ್ 5-6 ದಿನ ಇಲ್ಲೇ ಉಳ್ಕೊಳ್ಳೋಣ ಅನ್ಕೊಂಡವ್ರಿ ಇವ್ರು.
ಹೆಂಗೆ ಬರ್ತಾರೆ ನೀವೇ ಅನ್ಕೊಂಡ್ರೆ ಹೇಳಪ್ಪ. ವೆಲ್ಕಮ್. ಇವ್ರು ಹೇಳ್ತಾ ಇದ್ರು ಅಲ್ಲಿನೇ ನಾನು ನಡ್ಕೊಂಡ್ ಬರ್ತೀನಿ ಅಂತ ಹೇಳ್ದೆ ಬೇಡ ಬೇಗ ಬೇಗ ನರಾನ್ಸೆ. ಕಂಗ್ರಾಚುಲೇಷನ್. ಮಾಮ ತೆಳಗಡೆ ಅಡ್ಮಿಷನ್ ಮಾಡ್ತೇವೆ ಸ್ಕೂಲಿಗೆ. ಬಾಬಾ ಬಾವಾಗ ಹಿಡಿತಿಲ್ಲ ನಾನು, ಬಾವಾಗ ಒಂದೇ ಸತಿ ಹಿಡ್ದಿದ್ದೀನಿ. ಕೈ ಹೆಂಗ ಅನಿಸ್ತೈತೆ? ಆರಾಮ. ಬಟ್ಟೆ ಇದ್ಯಾ ಕುಡಿ ಹಾಕ್ತಿ ಶರ್ಟ್ ಮಾತ್ರ ಸಾಕು ಸರ್. ಎದುರ್ಗಿಂತ ಸಣ್ಣದಿದೆ, ಜಾಸ್ತಿ ನೋಡು. ಇನ್ನ ಸಣ್ಣ ಇನ್ನ ಐತೆ. ಡಾರ್ಕ್ ಸರ್ ಅದು 3 ತಿಂಗಳ 4 ತಿಂಗಳ ನನ್ಕಿಂತ ಚಡ್ಡಿ ಸರಿ ಅದಿ. ನಮ್ಗೆ ಮ್ಯಾನಿಫೆಸ್ಟೇಷನ್ ಬಾಯ್ನ ಎಲ್ಲಾ ಬಾಯ್ ಇದು ಇದಾಗತ್ತನ್ನ. ಬ್ಲೂ ಇಸ್ ಬೆಟರ್. ಬಾಬಾ ಯೂರಿನ್ ಪಾಸ್ ಆಗಿದೆ ಬಾ ಬಾಬಾ ಬಟ್ಟೆ ಹೋಗ್ತಾ ಇದಾರಲ್ಲ ಬಾಬಾ. ಇಂಥ ಒಳ್ಳೆ ಸುದ್ದಿ ಬಂದಿದೆ ಗೈಸ್. ಕೇಕ್ ಕಟ್ ಮಾಡೋದು ಬೇಡವಾ? ಅದಕ್ಕೆ ರಾತ್ರಿ 12-1 ಗಂಟೆ ಆಗಿದೆ ಗೈಸ್. ಕೇಕ್ ಕಟ್ ಮಾಡಲೇಬೇಕು ಅಂತ ಎಲ್ಲಿಗೂ ಹೋಗಿ ತುಂಬಾ ಹುಡ್ಕಾಡ್ಕೊಂಡು ಸಿಕ್ಕಿತ್ತು ಗೈಸ್. ಇವಾಗ ತಗೊಂಡು ಹೊರಡೋದು. ನನ್ನ ಮಗನಿಗೋಸ್ಕರ ವೆರಿ ಗುಡ್ ವೆರಿ ಗುಡ್ ಇಡ್ಲಿ ಮಾಮ ಬಂದೆಯ. तट्टे थैंक यू सो मच. फोटो चलो हमारे हम बड़े दिन पकड़ लेना. वेलकम बेबी बॉय. लाल 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 देख टी शर्ट गला मेले टी शर्ट तुम करा. कंग्रेचुलेशन मामा जी. खाला कंग्रेचुलेशन मामा. गौरव मामा हाल पेड़ा मामा हे संगी कत मरगी शिशु कंग्रेचुलेशन. थैंक यू कंग्रेचुलेशन बाबा. मैं धरती देख कंग्रेचुलेशन मामा. वेलकम बाबा वेलकम. ನೋಡಿ ಗೈ ತುಟ್ಟಿದ ತಕ್ಷಣ ಕ್ಯಾಪು ಸಾಕ್ಸು ಎಲ್ಲ ಕೊಡ್ತವ್ರೆ. ನಮ್ಗೆ ಚಡ್ಡಿನೇ ಇರ್ತಿದಿಲ್ಲ ಗೈಸ್ ನಾವು ಹುಡ್ದಾಗ. ಗೈಸ್ ಇವಾಗ ಜಸ್ಟ್ ಡಿಸ್ಚಾರ್ಜ್ ಮಾಡಿ ಎಲ್ಲ ಬಿಲ್ಲೆಲ್ಲ ಪೇಮೆಂಟ್ ಮಾಡಿ ಹೋಗ್ತಾ ಇದ್ದೀವಿ. ಇವಾಗ ಹೋಗ್ತಾ ಇದ್ದೀವಿ. ಎಲ್ಲ ರೆಡಿ ಮಾಡ್ಕೊಂಡವ್ರೆ. ಇವ್ರು ನೋಡಿ ನಮ್ಮ ಅಕ್ಕ ಅಂದರೆ ನಮ್ಮ ಭಾವನ ಅಮ್ಮ. ಇವರು ಬೇಡ ಇವರು ಅಜ್ಜಿ ತುಂಬ ಹೆಂಗಿದಾರಲ್ವಾ. ಬೇಡ ಬೇಡ ಅದು ತೋರ್ಸದೇನು ಪ್ರಯೋಜನ, ತೋರ್ಸೋದೇ ಇಲ್ಲ ಅಂತ. ಇವ್ರು ನೋಡಿ ಆರಾಮಾಗಿ ಮಲ್ಕೊಂಡವನೆ. ಗೊತ್ತಿಲ್ಲ ಯಾವ ಲೋಕಕ್ಕೆ ಹೊಂಟವನು, ಹೊರಗಡೆ ಜಗತ್ತೇನು ನೋಡಿಲ್ಲ ಇನ್ನು. ಅವನು ತಾಯಿ ಹೊಟ್ಟೆಯಿಂದ ಹೊರಗೆ ಬಂದವನೇ, ಇನ್ನು ಹೊರಗಡೆ ಜಗತ್ತು ನೋಡಿಲ್ಲ.